ನಮ್ಮ ಅಡುಗೆ ಮನೆಯಿಂದ ಫುಡ್ ಬಿಸ್ನೆಸ್ ಶುರು ಮಾಡಿದೆ ಅಂತ ನಿಮಗೆ ಆಲ್ರೆಡಿ ನಾನು ಅಪ್ಡೇಟ್ ಮಾಡಿದ್ದೆ ಅಲ್ವಾ? ಸೊ ಇವತ್ತಿನ ಈ ವ್ಲಾಗಲ್ಲಿ ನಾನು ಸ್ವಲ್ಪ ಡೀಟೇಲ್ ಆಗಿ ಈ ಬಿಸ್ನೆಸ್ ಬಗ್ಗೆ ಮಾತಾಡ್ತೀನಿ. ये डोसा सेट हो गया और आपका एक प्लेट इडली हो गया। एक प्लेट इडली हो गया, हाँ जी। ठीक है सर, इसके अलावा कुछ और? बस यही है सर अभी। ठीक है सर, एड्रेस बता दीजिए मुझे प्लीज़ अपना। ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಬಾಡಿಗೆ ಮನೆಯ ಅಡುಗೆ ಮನೆಯಿಂದ ನಾನು ಫುಡ್ ಬಿಸ್ನೆಸ್ನ ಶುರು ಮಾಡಿಬಿಟ್ಟು ಒಂದು ವಾರ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಈ ವಾರದಲ್ಲಿ ನಾನು ಈ ಬಿಸ್ನೆಸ್ಸಲ್ಲಿ ಏನನ್ನು ಕಲ್ತಿದ್ದೀನಿ, ಏನು ಚೆನ್ನಾಗಿತ್ತು, ಏನು ಸ್ವಲ್ಪ ಕಷ್ಟ ಆಯಿತು, ಎಷ್ಟು ದುಡ್ಡನ್ನು ಸಂಪಾದನೆ ಮಾಡಿದ್ದೀವಿ, ಇದು ವರ್ತಾ ಮನೆಯಿಂದ ಬಿಸ್ನೆಸ್ನ ಶುರು ಮಾಡೋದು ಎಲ್ಲನೂ ಈ ವ್ಲಾಗಲ್ಲಿ ಡೀಟೇಲಾಗಿ ಹೇಳ್ತೀನಿ. ಬಹಳಷ್ಟು ಸಬ್ಸ್ಕ್ರೈಬರ್ಸ್ ಕಾಮೆಂಟ್ ಮೂಲಕ ರಿಕ್ವೆಸ್ಟ್ ಮಾಡಿದ್ದೀರಾ, ಪ್ಲೀಸ್ ಡೀಟೇಲಾಗಿ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಆದ್ದರಿಂದ ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಒಂದು ವ್ಯಾಪಾರ ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆದರೂ ನಾಲೆಜನ್ನ ಗೇನ್ ಮಾಡೋದು ಉತ್ತಮ ಅಂತ ನನಗನ್ಸುತ್ತೆ. ನಾನು ಈ ವ್ಯಾಪಾರ ಶುರು ಮಾಡಿದಾಗ ನನಗೆ 0% ನಾಲೆಜ್ ಇತ್ತು. ಬಟ್ ಬೇರೆಯವರ ವೀಡಿಯೋಸು ಮತ್ತು ಅವ್ರು ಮಾಡೋ ವ್ಯಾಪಾರಗಳನ್ನ ನೋಡಿದಾಗ ನನಗೂ ಮಾಡಬೇಕು ಅಂತ ಆಸೆ ಆಗ್ತಾ ಇತ್ತು. ಯಾಕಂದರೆ ನಾನು ನನ್ನ ಲೈಫ್ ಸ್ಟೈಲನ್ನು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಯಾವಾಗಲೂ ಇಷ್ಟಪಡ್ತೀನಿ. ಸೊ ಹಾಗಂತ ಹೇಳ್ಬಿಟ್ಟು ನಾಲೆಜ್ ಇಲ್ದಿರ ಯಾವುದೇ ಒಂದು ವ್ಯಾಪಾರ ಶುರು ಮಾಡೋದು ತುಂಬ ದಡ್ಡತನ ಆಗುತ್ತೆ. ಸೊ ಸೋಷಿಯಲ್ ಮೀಡಿಯಾ ಇವಾಗ ತುಂಬ ವೈಡ್ ಆದ್ದರಿಂದ, ತುಂಬ ದೊಡ್ಡದಾದ್ದರಿಂದ ಇದರಲ್ಲಿ ಎಲ್ಲ ಇನ್ಫಾರ್ಮೇಷನು ನಾಲೆಜು ಸಿಕ್ಬಿಡುತ್ತೆ. ಹಾಗಾಗಿ ನಾನು ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ನ ನೋಡಿದೆ, ಗೂಗಲಲ್ಲಿ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿದೆ. ಅದಾದ ನಂತರ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಮಾಡೇ ಬಿಟ್ಟೆ. ಒಂದು ವಾರದ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಈ ಅಡುಗೆ ಮನೆಯಿಂದ ಮಾಡುವ ವ್ಯಾಪಾರವನ್ನು ಏನಂತ ಕರೀತಾರೆ ಅಂತ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ? ಸೊ ಅದನ್ನು ಕ್ಲೌಡ್ ಕಿಚನ್ ಅಂತ ಕರೀತಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಹೆಸರುಗಳಿಂದನೂ ಕರೀತಾರೆ, ಲೈಕ್ ವರ್ಚುವಲ್ ಕಿಚನ್, ಗೋಸ್ಟ್ ಕಿಚನ್ ಮತ್ತು ಡಾರ್ಕ್ ಕಿಚನ್ ಅಂತ ಹೇಳಿಬಿಟ್ಟು. ಸೊ ಈ ಥರ ಒಂದು ಹೆಸರಿಟ್ಟು ಅಫಿಷಿಯಲಿ ಲೀಗಲಿ ಅಪ್ರೂವ್ ಆಗಿರೋ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು. ಈ ವ್ಯಾಪಾರವನ್ನು ನಮ್ಮ ಸ್ವಂತ ಮನೆಯಿಂದನೂ ಸಹ ಶುರು ಮಾಡ್ಬೋದು. ಸ್ವಂತ ಮನೆ ಇಲ್ಲ ಅಂತ ಹೇಳಿದ್ರೆ ಬಾಡಿಗೆ ಮನೆಯಿಂದನೂ ಸಹ ಶುರು ಮಾಡ್ಬೋದು. ನಮ್ಮ ಹತ್ರ ಸ್ವಲ್ಪ ದುಡ್ಡು ಜಾಸ್ತಿ ಇದ್ಬಿಟ್ಟು ಶಾಪ್ನ ಹೈಯರ್ ಮಾಡಿಬಿಟ್ಟು ಅದನ್ನು ಕಿಚನ್ನಾಗಿ ಮಾಡಿಕೊಂಡು ಅಲ್ಲಿಂದನೂ ಸಹ ಆಪ್ರೇಟ್ ಮಾಡ್ಬೋದು. ಬಾಡಿಗೆ ಮನೆಯಿಂದ ಈ ವ್ಯಾಪಾರನ ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ ಮನೆ ಓನರ್ ಅವ್ರ ಹತ್ರ ಪರ್ಮಿಷನ್ ತಗೊಳ್ಳೇಬೇಕಾಗುತ್ತೆ. ವಿತೌಟ್ ದೇರ್ ಪರ್ಮಿಷನ್ ನಾವು ಈ ಬಿಸ್ನೆಸ್ನ ಆಪ್ರೇಟ್ ಮಾಡೋಂಗೆ ಇಲ್ಲ, ಅದು ಇಲ್ಲೀಗಲ್ ಆಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಈ ವ್ಯಾಪಾರ ಶುರು ಮಾಡೋದಕ್ಕಿಂತ ಮುಂಚೆ ಇಲ್ಲಾಂದರೆ ಶುರು ಮಾಡಿ ಒಂದು ತಿಂಗಳಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಿಸ್ನೆಸ್ಸು ಅಂತ ಹೇಳಿಬಿಟ್ಟು. ಸೊ ಆವಾಗ ಈ ಬೇಸಿಕ್ ರಿಜಿಸ್ಟ್ರೇಷನ್ನ ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ, ಯಾವ್ಯಾವ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನು ರಿಜಿಸ್ಟರ್ ಮಾಡಿಕೊಂಡ್ರೆ ನೀವು ಲಾಂಗ್ ಟರ್ಮ್ ಆಗಿ ಈ ವ್ಯಾಪಾರನ ನಡ್ಸ್ಕೊಂಡು ಹೋಗ್ಬೋದು. ಸೊ ಈಗ ನಾನು ನನ್ನ ಒಂದು ವಾರದ ವ್ಯಾಪಾರದ ಅನುಭವದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾವು ಫಸ್ಟ್ ದಿನ ಶುರು ಮಾಡಿದಾಗ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಅದು ಹೇಗೆ ಅಂತ ಹೇಳಿದ್ರೆ, ನಾವು ಈ ವ್ಯಾಪಾರ ಶುರು ಮಾಡೋದಕ್ಕಿಂತ ಮುಂಚೆ 4,000 ಪ್ಯಾಂಪ್ಲೆಟ್ಸ್ ಮಾಡಿಸಿದ್ವಿ. ಅದರಲ್ಲಿ ನಮ್ಮ ಕಿಚನ್ ಹೆಸರಾಗಿರ್ಬೋದು, ಅದರಲ್ಲಿ ನಾವು ಏನೇನು ಐಟಮ್ನ ಇಟ್ಟಿದ್ದೀವಿ, ಅದರ ಐಟಮ್ದು ಕಾಸ್ಟ್ ಎಷ್ಟು ಎಲ್ಲನೂ ಪ್ರಿಂಟ್ ಮಾಡಿಸಿ ಪ್ಯಾಂಪ್ಲೆಟ್ಸ್ ಮಾಡಿಸಿದ್ವಿ. ಸೊ ನಾಳೆ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಒಂದಿನದ ಮುಂಚೆ ನ್ಯೂಸ್ ಪೇಪರಲ್ಲಿ ಪ್ರಮೋಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಪ್ರಮೋಟ್ ಮಾಡಿಸಿದ್ವಿ. ನಾವೇನು ಅಂದ್ಕೊಂಡಿದ್ವಿ ಗೊತ್ತಾ, 1,000 ಪ್ಯಾಂಪ್ಲೆಟ್ಸ್ನ ನ್ಯೂಸ್ ಪೇಪರಲ್ಲಿ ಹಾಕಿದ್ರೆ ಅದರಲ್ಲಿ ಅಂದಾಜಾಗಿ ಒಂದು 20ರಿಂದ 30 ಇಲ್ಲಾಂದರೆ ಮ್ಯಾಕ್ಸಿಮಮ್ 40 ಕಾಲ್ಸ್ ಬರ್ಬೋದು ಅಂತ ಹೇಳ್ಬಿಟ್ಟು ಅಷ್ಟು ಮಟ್ಟಿಗೆ ನಾವು ಸ್ಟಾಕನ್ನು ರೆಡಿ ಮಾಡ್ಕೊಂಡಿದ್ವಿ. ಅಂದರೆ ಹಿಟ್ಟಾಗಿರ್ಬೋದು, ಸಾಂಬಾರಾಗಿರ್ಬೋದು, ಚಟ್ನಿ ಆಗಿರ್ಬೋದು, ಇಲ್ಲಾಂದರೆ ಆಲೂಗಡ್ಡೆ ಪಲ್ಯ ಆಗಿರ್ಬೋದು. ಸೊ ಅದೆಲ್ಲನೂ ನಾವು 40 ಮ್ಯಾಕ್ಸಿಮಮ್ 40 ಕ್ಲೈಂಟ್ಸ್ಗೆ ಸರ್ವ್ ಮಾಡೋಷ್ಟು ನಾವು ಪ್ರಿಪೇರ್ ಮಾಡ್ಕೊಂಡಿದ್ವಿ. ಬಟ್ ಕಾಲ್ ಫ್ಲೋಸು ಅಷ್ಟು ಹೆಚ್ಚಾಗಿ ಬಂತು ಫ್ರೆಂಡ್ಸ್, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫಸ್ಟ್ ದಿನಾನೇ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನು ನಮ್ಮ ಯಜಮಾನ್ರು ಇಬ್ಬರೇ ಫ್ರೆಂಡ್ಸ್ ಎಲ್ಲನೂ ಮ್ಯಾನೇಜ್ ಮಾಡಿದ್ದು. ನಾವು ಯಾರನ್ನೂ ರಿಕ್ರೂಟ್ ಮಾಡಿರಲಿಲ್ಲ ಹೆಲ್ಪ್ಗೆ ಅಂತ ಹೇಳ್ಬಿಟ್ಟು, ಯಾಕಂದರೆ ನಮ್ಗೆ ಗೊತ್ತಿರಲಿಲ್ಲ ಈ ಥರ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಕಾಲ್ ಫ್ಲೋಸ್ ಕಡಿಮೆ ಇರುತ್ತೆ, ನಾವಿಬ್ಬರೇ ಮ್ಯಾನೇಜ್ ಮಾಡ್ಕೊಳ್ಳೋಣ, ಅದನ್ನು ಕಾಲು ಇವಾಗ ಒಂದು ಬಂದರೆ ಒಂದು 15 ನಿಮಿಷಕ್ಕೊಂದು ಬರ್ಬೋದು, ಆ ಥರ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ವಿ. ಬಟ್ ಇಮಿಡಿಯೇಟಾಗಿ ಒಂದಾದಮೇಲೆ ಒಂದು ಕಾಲ್ ಬರ್ತಾನೆ ಇತ್ತು. ನಮ್ಮ ಯಜಮಾನ್ರು ಕಾಲ್ಸಲ್ಲಿನೇ ಬ್ಯುಸಿ ಆಗಿಬಿಟ್ಟಿದ್ರು. ಕಿಚನಲ್ಲಿ ಎಲ್ಲನೂ ನಾನೇ ಮಾಡ್ತಾ
ಇದ್ದೆ. ತುಂಬ ಅಂದರೆ ತುಂಬ ಟೈರಿಂಗ್ ಡೇ ಆಗಿತ್ತು ಫ್ರೆಂಡ್ಸ್. ಬೆಳಗ್ಗೆಯಿಂದ ರಾತ್ರಿವರೆಗೂ ನಮಗೆ ಟೈಮ್ ಹೆಂಗೋಯ್ತು ಅಂತ ಗೊತ್ತೇ ಆಗಲಿಲ್ಲ. ಆ್ಯಕ್ಚುಲಿ ನಾವು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಸರ್ವ್ ಮಾಡಿದ್ದು. ಬಟ್ ಅದಕ್ಕೆ ಪ್ರಿಪ್ರೇಷನ್ ಅಂತ ಇರುತ್ತೆ ಅಲ್ಲ, ಅದರಲ್ಲಿ ಟೈಮ್ ತುಂಬ ಇನ್ವೆಸ್ಟ್ ಆಗುತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ನಾನು ಸಾಂಬಾರು, ಚಟ್ನಿ, ಆಲೂಗಡ್ಡೆ ಪಲ್ಯ ಮತ್ತು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಕ್ಕೆ ಅವ್ರಿಗೆ ಬೇರೆ ಅಡುಗೆ ಮಾಡಿಬಿಟ್ಟು ಟಿಫಿನ್ ಕಟ್ಟಿ ಅವ್ರು ಹೋದ್ಮೇಲೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಕಸ್ಟಮರ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ, ಕಾಲ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಬೆಳಗ್ಗೆ 8:30ಇಂದನೇ ಕಾಲ್ ಫ್ಲೋ ಶುರು ಆಯಿತು ಫ್ರೆಂಡ್ಸ್. ರಾತ್ರಿ 9:30ವರೆಗೂ ಕಾಲ್ಸ್ ಬರ್ತಾನೆ ಇತ್ತು. ನಾವು ಪ್ಯಾಂಪ್ಲೆಟಲ್ಲಿ ಕ್ಲಿಯರಾಗಿ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಅಂತ ಪ್ರಿಂಟ್ ಮಾಡಿಸಿದ್ವಿ. ಆದರೂ ಸಹ ಇಲ್ಲಿರೋ ಜನಕ್ಕೆ, ಇಲ್ಲಿರೋ ಕಸ್ಟಮರ್ಸ್ಗೆ ಇಡ್ಲಿ ದೋಸೆ ಅಂದರೆ ಅಷ್ಟು ಪ್ರೀತಿ. ಮತ್ತು ನಮ್ಮ ಒಂದು ಐಟಮ್ದು ಕಾಸ್ಟೂ ಸಹ ತುಂಬ ರೀಸನೇಬಲ್ ಆಗಿತ್ತು. ಆದ್ದರಿಂದ ಕಾಲ್ಸು, ಎಂಕ್ವೈರೀಸು ತುಂಬಾ ಆಗಿತ್ತು. ಬಲ್ಕ್ ಆರ್ಡರ್ಸೂ ಸಹ ಬರೋಕ್ಕೆ ಶುರು ಆಯಿತು. ಯಪ್ಪ ಏನಪ್ಪ, ಇಷ್ಟನ್ನು ನಾವು ಪ್ರಿಪೇರ್ ಮಾಡಿಕೊಂಡೇ ಇರಲಿಲ್ಲ, ಇಷ್ಟೊಂದು ರೆಸ್ಪಾನ್ಸ್ ಬಂತು ಅಂತ ಹೇಳ್ಬಿಟ್ಟು ನಾವು ಎಂಡ್ ಆಫ್ ದಿ ಡೇ ತುಂಬ ಅಂದರೆ ತುಂಬ ಟಯರ್ಡ್ ಅನಿಸಿದ್ರೂ ಸಹ ಒಂಥರ ಖುಷಿ ಸಿಕ್ತು ಫ್ರೆಂಡ್ಸ್. ನಾವು ಎಲ್ಲನೂ ಮ್ಯಾನೇಜ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಈ ಎಂಕ್ವೈರೀಸ್ಗೆ ಮತ್ತು ಯಾರ್ಯಾರಿಗೆ ಕಸ್ಟಮರ್ಸ್ಗೆ ಆರ್ಡರ್ ಸಿಕ್ಕಿಲ್ವೋ ಅವ್ರನ್ನೆಲ್ಲನೂ ರೀಟೈನ್ ಮಾಡೋದು ಸಹ ಒಂದು ಸ್ಕಿಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಯಜಮಾನ್ರು ಪಾಪ ಅದರಲ್ಲಿ 100% ಕೊಟ್ಟರು. ಯಾವುದೇ ಒಂದು ಕಾಲನ್ನು ಮಿಸ್ ಮಾಡಿರಲಿಲ್ಲ. ಎಲ್ಲಾರ್ದು ನಂಬರ್ಸ್ನ ನೋಟ್ ಡೌನ್ ಮಾಡಿಕೊಂಡ್ರು. ಹಾಗೆ ನಾನು ಎಲ್ಲನೂ ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತಾಯಿದ್ರೆ ನಮ್ಮ ಯಜಮಾನ್ರು ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡೋದು, ಡೆಲಿವರ್ ಮಾಡೋದು ಮತ್ತು ಫೀಡ್ಬ್ಯಾಕ್ ತೊಗೊಳ್ಳೋದು ಅವ್ರದ್ದು ಕೆಲಸ ಆಗಿತ್ತು. ಸೊ ಆ ರೀತಿ ನಾವು ಒಂದು ವಾರ ಪೂರ್ತಿ ಸರ್ವ್ ಮಾಡಿದ್ವಿ ಫ್ರೆಂಡ್ಸ್. ಫಸ್ಟ್ ಡೇ ಯಾವ್ಯಾವ ಕಸ್ಟಮರ್ಸ್ಗೆ ನಾವು ಸರ್ವ್ ಮಾಡೋದಕ್ಕೆ ಆಗಿಲ್ವೋ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ತಗೊಂಡು ನೆಕ್ಸ್ಟ್ ಡೇ ಅವ್ರಿಗೆ ಫಾಲೋ ಅಪ್ ಮಾಡಿದ್ವಿ. ಅವರು ಆರ್ಡ್ರ್ ಪ್ಲೇಸ್ ಮಾಡಿದ್ರೆ ನಾವು ಸರ್ವ್ ಮಾಡಿದ್ವಿ. ಸೊ ಈ ರೀತಿ ಒಂದು ವಾರ ಪೂರ್ತಿ ನಾವು ಬಿಸಿ ಬಿಸಿಯಾಗಿ ನಮ್ಮ ಸೌತ್ ಇಂಡಿಯನ್ ಫುಡ್ ಇಡ್ಲಿ, ದೋಸೆ, ಸಾಂಬಾರು, ಚಟ್ನಿ ಎಲ್ಲನೂ ಸರ್ವ್ ಮಾಡಿದ್ವಿ. ಫೀಡ್ಬ್ಯಾಕ್ ಮಾತ್ರ ಸಖತ್ತಾಗಿತ್ತು. ನಿಜ ಹೇಳಬೇಕಂದ್ರೆ ಪ್ರತಿದಿನ 40 ಜನಕ್ಕೆ ಅಡುಗೆ ಮಾಡಿಬಿಟ್ಟು ಬಡಿಸೋ ಥರ ಎಕ್ಸ್ಪೀರಿಯೆನ್ಸ್ ನನಗೆ ಇಲ್ಲವೇ ಇಲ್ಲ ಫ್ರೆಂಡ್ಸ್. ಮದುವೆ ಆದಮೇಲೆ ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ನಾರ್ತ್ ಇಂಡಿಯನ್ಸ್ಗೆ ಈ ಫುಡ್ಡೆಲ್ಲ ಇಷ್ಟ ಆಗುತ್ತೆ ಅಲ್ವಾ, ಇಡ್ಲಿ ದೋಸೆ ಎಲ್ಲನೂ. ಸೊ ಅವ್ರಿಗೆ ಮಾಡಿ ಬಡಿಸೋ ಥರ ರೂಢಿ ಇದೆ ಅಷ್ಟೇ. ಮದುವೆಗಿನ ಮುಂಚೆ ನಮ್ಮ ಮನೆಯಲ್ಲಿ, ತವರು ಮನೆಯಲ್ಲಿ ಈ ಥರ ಅಡುಗೆಗಳೆಲ್ಲ ನಾನು ಮಾಡ್ತಾ ಇರಲಿಲ್ಲ. ನಮ್ಮ ಅಮ್ಮ ಇಲ್ಲಾಂದರೆ ಅಕ್ಕನೇ ಮಾಡ್ತಾಯಿದ್ದಿದ್ದು. ನಾನು ಬರೀ ಕುತ್ಕೊಂಡು ಬ್ಯಾಟಿಂಗ್ ಮಾಡೋದಷ್ಟೇ. ಮದುವೆ ಆದಮೇಲೆ ನಾನು ಇಡ್ಲಿ ದೋಸೆ ಎಲ್ಲ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡಿದ್ದು. ಈಗ ಪ್ರತಿದಿನ ಎದ್ದು 40 ಜನಕ್ಕೆ ಅಡುಗೆ ಮಾಡಿಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ಒಂಥರ ಪ್ರೌಡ್ ಫೀಲ್ ಆಗ್ತಾ ಇದೆ ಫ್ರೆಂಡ್ಸ್. ನಮಗೆ ಯಾವುದೂ ಆಗಲ್ಲ ಅಂತ ಅಂದ್ಕೊಂಡ್ರೆ ಅದು ಆಗೋದೇ ಇಲ್ಲ. ಆಗುತ್ತೆ ಅಂತ ಪಾಸಿಟಿವ್ ಆಗಿ ಮೈಂಡ್ ಸೆಟ್ನ ಇಟ್ಕೊಂಡು ಮಾಡಿದ್ರೆ ಎಲ್ಲನೂ ಆಗುತ್ತೆ ಅಂತ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯಲ್ಲಿ ನಮಗೋಸ್ಕರ ಅಂತ ನಾವು ಅಡುಗೆ ಮಾಡ್ಕೋಬೇಕು ಅಂತ ಅಂದಾಗ ಒಳ್ಳೆ ಕ್ವಾಲಿಟಿ ಐಟಮ್ಸ್ನ ಖರೀದಿ ಮಾಡ್ತೀವಿ ಮತ್ತು ಅದನ್ನು ಸ್ವಚ್ಛತೆಯಿಂದ ವಾಶ್ ಮಾಡಿಬಿಟ್ಟು ಅಡುಗೆ ಮಾಡ್ತೀವಿ, ತಿಂತೀವಿ, ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ನ ಪಡಿತೀವಿ. ಅದೇ ರೀತಿಯೇ ನಮ್ಮನ್ನು ನಂಬಿ ನಮಗೆ ದುಡ್ಡು ಕೊಟ್ಟು ನಮ್ಮ ಆಹಾರವನ್ನು ತಿನ್ನೋವಾಗ ಅವ್ರಿಗೂ ಸಹ ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಫ್ರೆಂಡ್ಸ್. ನನಗೆ ತುಂಬ ಭಯಭಕ್ತಿಯಿಂದ ಈ ಕೆಲಸನ ಶುರು ಮಾಡಿದ್ದೀವಿ. ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಫುಡ್ನ ಸರ್ವ್ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೆ ನಾನು 100% ಟ್ರೈ ಮಾಡ್ತಾ ಇದ್ದೀನಿ. ಯಾರೇ ಫುಡ್ ಬಿಸ್ನೆಸ್ಸಲ್ಲಿ ಕೈ ಹಾಕಿದ್ರೂ ಸಹ ಅವ್ರದ್ದು ಮೋಟೋ ಒಳ್ಳೆ ಕ್ವಾಲಿಟಿ ಫುಡ್ನ ಸರ್ವ್ ಮಾಡೋದಾಗಿರಬೇಕು. ಅದಾದ ನಂತರ ಪ್ರಾಫಿಟ್ ಆಗಿರಬೇಕು. ಪ್ರಾಫಿಟ್ಗೋಸ್ಕರ ನಾವು ಕ್ವಾಲಿಟಿಯಲ್ಲಿ ಯಾವಾಗಲೂ ಕಾಂಪ್ರಮೈಸ್ ಮಾಡಬಾರ್ದು. ಸೊ ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ರೀತಿಯೇ ನಾವೂ ಸಹ ಒಳ್ಳೆ ಐಟಮ್ಸ್ನ ಖರೀದಿ ಮಾಡಿಬಿಟ್ಟು ಅಡುಗೆಗಳನ್ನ ಮಾಡಿ ನಮ್ಮ ಕಸ್ಟಮರ್ಸ್ಗೆ ಸರ್ವ್ ಮಾಡ್ತಾಯಿದ್ದೀವಿ. ಮತ್ತು ಈ ಥರ ಫುಡ್ ಬಿಸ್ನೆಸ್ಗೆ ಕೈ ಹಾಕಿದ್ಮೇಲೆ ಎಲ್ಲನೂ ನಾವೇ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಮಗೆ ಅಂತ ಹೇಳ್ಬಿಟ್ಟು ನಮ್ಮ ಪರ್ಸ್ನಲ್ ಲೈಫ್ಗೆ ಟೈಮ್ ಬಹಳ ಕಡಿಮೆ ಸಿಗುತ್ತೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಇದರಲ್ಲೇ ಮುಳುಗೋಗ್ಬಿಡ್ತೀವಿ. ಎಕ್ಸಾಂಪಲ್, ಇವಾಗ ನಾನು ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು 9 ಗಂಟೆ ಒಳಗಡೆ ಇದೆಲ್ಲನೂ ಪ್ರಿಪೇರ್ ಮಾಡ್ಕೊತೀನಿ. ಅದ್ರ ಜೊತೆಗೆ ನಮ್ಮ ಮಕ್ಕಳದು ಕೆಲಸ ಇರುತ್ತೆ, ಅದನ್ನು ಮಾಡ್ಕೊತೀನಿ. ಮತ್ತು ಇನ್ ಬಿಟ್ವೀನ್ ಪಾತ್ರೆಗಳಿರುತ್ತೆ, ಅವನ್ನೆಲ್ಲ ತೊಳ್ಕೊತೀನಿ. ಅದಾದಮೇಲೆ ಆರ್ಡರ್ಸ್ ಬರ್ತಾ ಇರುತ್ತೆ ಮಧ್ಯಾಹ್ನದವರೆಗೂ ಬಿಸಿಯಾಗಿ ಮಾಡಿ ಕೊಟ್ಟರೆ
ನಮ್ಮ ಯಜಮಾನ್ರು ಪ್ಯಾಕ್ ಮಾಡಿಬಿಡ್ತಾರೆ. ಅದಾದ ನಂತರ ಎಲ್ಲರಿಗೂ ಸರ್ವ್ ಆದಮೇಲೆ ಮತ್ತೆ ಸ್ಕೂಲಿಂದ ಮಕ್ಕಳು ಬರ್ತಾರೆ, ಅವ್ರಿಗೆ ತಿನ್ನಿಸೋದು ಮಲಗಿಸೋದೆಲ್ಲ ಇರುತ್ತೆ. ಆಮೇಲೆ ಈ ಕಿಚನ್ದು ಪಾತ್ರೆಗಳು ತುಂಬ ಇರುತ್ತೆ ಫ್ರೆಂಡ್ಸ್. ಈ ಫುಡ್ ಬಿಸ್ನೆಸ್ಸಲ್ಲಿ ಪಾತ್ರೆಗಳು ತೊಳೆಯೋದಂತೂ ತುಂಬ ಹೆಕ್ಟಿಕ್ ಆಗಿರುತ್ತೆ, ತುಂಬ ಟೈಮ್ ಟೇಕಿಂಗೂ ಸಹ ಆಗುತ್ತೆ. ಈ ಪಾತ್ರೆಗಳು ತೊಳೆಯೋದು ಜೋಡಿಸೋದು ಅದೆಲ್ಲನೂ ಟೈಮ್ ತುಂಬ ತಗೊಳ್ಳುತ್ತೆ. ಒಂದು 4 ಗಂಟೆ ಹಿಂಗೆ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಾದಮೇಲೆ ಮತ್ತೆ ಟೈಮ್ ಬರುತ್ತೆ ಬ್ಯಾಟರ್ ರೆಡಿ ಮಾಡೋದು. ನಾಳೆ ಬೆಳಗ್ಗೆಗೆ ಹಿಟ್ಟು ರೆಡಿ ಮಾಡಬೇಕಲ್ಲ, ಸೊ ಅದನ್ನು ಗ್ರೈಂಡ್ ಮಾಡೋದು. ಇವಾಗ ನಾವು 40 ಜನಕ್ಕೆ ಸರ್ವ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಇರೋ ವೆಟ್ ಗ್ರೈಂಡರಲ್ಲಿ ಒಂದು 3 ರೌಂಡ್ ಆದರೂ ನಾವು ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಅದರಲ್ಲಿ ಒಂದು 2 ಗಂಟೆ ಆಗುತ್ತೆ. ಮತ್ತು ನಾವು ಡಿನ್ನರ್ ಮಾಡ್ಕೊಳ್ಳೋದು, ತಿನ್ನೋದು, ಮಲಗೋದು ಹಂಗೆ ಟೈಮ್ ಕಳೆದೋಗ್ಬಿಡುತ್ತೆ. ನಮಗೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಲೈಫ್ಗೆ ಅಂತ ಹೇಳ್ಬಿಟ್ಟು ಟೈಮ್ ಸಿಗೋದೇ ಇಲ್ಲ. ನೀವು ನೋಡ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಳೆದ 10 ದಿನಗಳಲ್ಲಿ ನಾನು ಒಂದೇ ಒಂದು ವ್ಲಾಗನ್ನು ಮಾತ್ರನೇ ಅಪ್ಲೋಡ್ ಮಾಡಿರೋದು. ಎಷ್ಟೇ ಟ್ರೈ ಮಾಡಿದ್ರೂ ಸಹ ಟೈಮ್ ಸಿಗ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ಈ ಬಿಸ್ನೆಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಅಂತೂ ಇಲ್ಲ, ಫಸ್ಟ್ ಟೈಮ್ ಕೈ ಹಾಕಿರೋದು. ಫಸ್ಟ್ ದಿನದಿಂದನೇ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅಂತ ಅಂದಾಗ ನಾವೂ ತುಂಬ ಸೀರಿಯಸ್ಸಾಗಿ ತೊಗೊಂಡು ಕೆಲಸ ಮಾಡ್ತಾಯಿದ್ವಿ. ಸೊ ಆ ಒಂದು ಇದರಿಂದ ನಮಗೆ ಟೈಮೇ ಸಿಗ್ತಾ ಇಲ್ಲ, ಪರ್ಸ್ನಲ್ ಲೈಫ್ಗೆ ಆಗಿರ್ಬೋದು, ಇಲ್ಲಾಂದರೆ ಸೋಷಿಯಲ್ ಲೈಫ್ಗೆ ಆಗಿರ್ಬೋದು. ಹಂಗೂ ಹಿಂಗೂ ಒಂದು ವಾರದವರೆಗೂ ನಾನು ನಮ್ಮ ಯಜಮಾನ್ರು ಇಬ್ಬರೇ ಮ್ಯಾನೇಜ್ ಮಾಡಿದ್ವಿ. ನಮಗೆ ರಿಪೀಟೆಡ್ ಕಸ್ಟಮರ್ಸು ತುಂಬ ಜನ ಇದ್ದಾರೆ, ಅವ್ರನ್ನ ಕನ್ವಿನ್ಸ್ ಮಾಡೋದು ತುಂಬ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು 2 ದಿವಸ ಬ್ರೇಕ್ ತೊಗೊಂಡಿದ್ದೀವಿ. ಅವ್ರದ್ದು ಕಾಲ್ ಬಂದಾಗ ನಾವು ಹೇಳ್ತಾ ಇದ್ದೀವಿ, ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀವಿ ಸರ್, ಮನೆಯಿಂದ ಶುರು ಮಾಡಿರೋ ಬಿಸ್ನೆಸ್ಸು, ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಳ್ತೀನಿ. ಆರ್ಡರ್ಸ್ ತುಂಬ ಬರ್ತಾ ಇವೆ, ಸ್ವಲ್ಪ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಹೇಳಿದ್ದೀವಿ. ದೊಡ್ಡದಾಗಿ ಪ್ಲ್ಯಾನ್ ಏನನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಿಮಗೂ ಸಹ ಬರೋ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಇವಾಗ ಸ್ವಲ್ಪ ಗ್ಯಾಪ್ ತಗೊಂಡು ನಾವು ಬೇರೆ ಪ್ಲ್ಯಾನ್ಸ್ ಎಲ್ಲನೂ ಮಾಡ್ತಾ ಇದ್ದೀವಿ. ಇಬ್ಬರಿಂದ ಶುರು ಮಾಡಿರೋದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಎಲ್ಲ ಮಾಡ್ತಾ ಇದ್ದೀವಿ. ಅದೆಲ್ಲನೂ ನಿಮಗೆ ಮುಂದೆ ಬರೋ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಮತ್ತು ಈ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಇದೆಯಾ ಅಂತ ಯಾರಾದರೂ ಕೇಳಿದ್ರೆ ಎಸ್, 100% ಪ್ರಾಫಿಟ್ ಇದೆ. ತುಂಬ ಕಾಸ್ಟ್ ಎಫೆಕ್ಟಿವ್ ಬಿಸ್ನೆಸ್ ಇದು. ಇದೇ ಬಿಸ್ನೆಸ್ನ ನೀವು ಆಚೆ ಒಂದು ಕಮರ್ಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ತುಂಬ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನಾವು ನಮ್ಮ ಮನೆಯಿಂದ ವ್ಯಾಪಾರ ಶುರು ಮಾಡಿದಾಗ ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ, ಲಾಭ ಹೆಚ್ಚಾಗಿರುತ್ತೆ. ಈ ಕ್ಲೌಡ್ ಕಿಚನ್ ಅನ್ನೋದು ಆನ್ಲೈನ್ ಬಿಸ್ನೆಸ್ ಆಗಿರುತ್ತೆ. ನಾವು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಅದರಲ್ಲಿನೂ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಅಡುಗೆ ಮಾಡಿ ಕೊಟ್ಟರೆ ಅವ್ರು ಬಂದು ತೊಗೊಂಡೋಗ್ಬಿಟ್ಟು ಸರ್ವ್ ಮಾಡ್ತಾರೆ ಕಸ್ಟಮರ್ಸ್ಗೆ. ಅದರಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಥರ BTL ಆ್ಯಕ್ಟಿವಿಟೀಸ್ ಮಾಡ್ಬೋದು, BTL ಪ್ರಮೋಷನ್ಸ್ನ ಮಾಡ್ಬೋದು. ನಾವು ರಿಟೇಲಲ್ಲಿ ಕೆಲಸ ಮಾಡೋದ್ರಿಂದ ಬಿಲೋ ದಿ ಲೆವೆಲ್ ಪ್ರಮೋಷನ್ಸ್ ಮಾಡಿ ನಮಗೆ ಅಭ್ಯಾಸ ಇದೆ. ಅಂದರೆ ನಾವು ಒಂದು ಕಂಪ್ನಿಗೆ ಕೆಲಸ ಮಾಡೋವಾಗ ಅವ್ರ ಪ್ರಾಡಕ್ಟ್ಸ್ ಬಗ್ಗೆ ನಾವು ಆಫ್ ಸೀಸನ್ ಇರುತ್ತೆ ನೋಡಿ, ಯಾವಾಗ ಸೀಸನ್ ಇರಲ್ಲ, ಕಡಿಮೆ ಸೇಲ್ ಆಗುತ್ತೆ, ಆವಾಗ ನಾವು ಡೈರೆಕ್ಟಾಗಿ ಜನರ ಹತ್ರ ಹೋಗ್ಬಿಟ್ಟೆ ಪ್ರಮೋಷನ್ ಮಾಡ್ತಾಯಿದ್ವಿ. ಅದು ಬಿಲೋ ದಿ ಲೆವೆಲ್ ಆ್ಯಕ್ಟಿವಿಟಿ ಅಂತ ಕರೀತಾರೆ ರಿಟೇಲಲ್ಲಿ. ಸೊ ಅದೇ ರೀತಿಯೇ ನಾವೂ ಸಹ ನಮ್ಮ ಒಂದು ಬಿಸ್ನೆಸ್ಗೆ ಪ್ರಮೋಷನ್ ಮಾಡಿರೋದು. ನ್ಯೂಸ್ ಪೇಪರಲ್ಲಿ ಪ್ಯಾಂಪ್ಲೆಟ್ಸ್ ಹಾಕ್ಸಿ ಪ್ರಮೋಷನ್ ಮಾಡಿಸಿರೋದು ಅಲ್ದಿರ ನಮ್ಮ ಯಜಮಾನ್ರು ಸ್ವತಃ ಮಾರ್ಕೆಟ್ಸ್ಗೆ ಹೋಗ್ಬಿಟ್ಟು ಅಲ್ಲಿರೋ ಹಾಸ್ಪಿಟಲ್ಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಇಲ್ಲಾಂದರೆ ಶಾಪ್ಸಲ್ಲಿ ಕೂತಿರೋ ಓನರ್ಸ್ಗಾಗಿರ್ಬೋದು, ಎಲ್ಲಾರ್ಗು ಪ್ಯಾಂಪ್ಲೆಟ್ಸ್ ಕೈಯಲ್ಲಿ ಕೊಟ್ಬಿಟ್ಟು ಆರ್ಡರ್ ಮಾಡೋದಕ್ಕೆ ಹೇಳಿ ಬಂದಿದ್ದರು. ಸೊ ಅಲ್ಲಿಂದನೂ ಸಹ ನಮಗೆ ಆರ್ಡರ್ಸ್ ಬರ್ತಾ ಇದೆ. ಸೊ ಈ ಥರ ನಾವು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡಿದ್ರಿಂದ ನಮಗೆ ಫಸ್ಟ್ ಡೇಯಿಂದನೇ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ಯಾರೇ ಬಿಸ್ನೆಸ್ನ ಶುರು ಮಾಡಬೇಕಂತ ಅಂದ್ಕೊಂಡಾಗ ಫಸ್ಟು ಪ್ಲ್ಯಾನಿಂಗ್ ಮಾಡಬೇಕು, ಅದಾದಮೇಲೆ ಮಾರ್ಕೆಟಿಂಗ್ ಮಾಡಬೇಕು, ಅದಾದಮೇಲೆ ಸ್ಟಾರ್ಟ್ ಮಾಡಬೇಕು. ಇವಾಗ ನಾವು ಮಾಡ್ತಾ ಇರೋ ಬಿಸ್ನೆಸ್ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ. ಈ ಒಂದು ಟೈಮ್ ಪೀರಿಯಡಲ್ಲಿ ನಾವು ಎಷ್ಟು ಹಣನ ಅರ್ನ್ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಬಂದರೆ ಅಂದಾಜಾಗಿ 1,500ದಿಂದ 3,500ವರೆಗೂ ಸಂಪಾದನೆ ಮಾಡ್ಬೋದು ಫ್ರೆಂಡ್ಸ್. ಇದು ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಆರ್ಡರ್ಸ್ನ ತೊಗೊತೀವಿ, ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ಅಂತ ಹೇಳಿಬಿಟ್ಟು. ಇವಾಗ ನಾನು 40 ಜನಕ್ಕೆ ಸ್ಟಾಕ್ ಅಂತ ಎಕ್ಸಾಕ್ಟ್ಲಿ ಮಾಡಿ ಇಟ್ಟಿದ್ದರೆ ಅದರಲ್ಲಿ 3,500ರಿಂದ 4,000ವರೆಗೂ ಮಾಡ್ಬೋದು. ಇಲ್ಲ ಅಂದರೆ ಒಂದೊಂದು ಸಲ ಏನಾಗುತ್ತೆ, ಅಯ್ಯೋ ಇಷ್ಟು ಜನಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾವು ಕಡಿಮೆ ಜನಕ್ಕೆ ಸರ್ವ್ ಮಾಡ್ತೀವಿ. ಸೊ ಆವಾಗ ಸ್ವಲ್ಪ ಕಡಿಮೆ ದುಡ್ಡಿರುತ್ತೆ. ಎಷ್ಟು ಜನಕ್ಕೆ ನಾವು ಸರ್ವ್ ಮಾಡ್ತೀವೋ ಅಷ್ಟು ದುಡ್ಡಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
20-30 ಕಸ್ಟಮರ್ಸ್ಗೆ ಸರ್ವ್ ಮಾಡಿದ್ರೆ ಒಂದು 2,500ದಿಂದ 3,000ವರೆಗೂ ಸಂಪಾದನೆ ಇದೆ. 40 ಕಸ್ಟಮರ್ಸ್ಗೆ ನಾವು ಸರ್ವ್ ಮಾಡಿದ್ರೆ 3,500ಯಿಂದ 4,000 ಸಂಪಾದನೆ ಇದೆ ಫ್ರೆಂಡ್ಸ್. ಸೊ ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾವು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು, ನಾವು ಅಲ್ದಿರ ಇನ್ನೂ ಯಾರಾದರೂ ನಮ್ಮ ಜೊತೆ ಸೇರಿಸಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ಅಂತ ಮಾತುಕತೆ ನಡೀತಾ ಇದೆ. ಅದರಲ್ಲಿ ಏನಾದರೂ ನಮಗೆ ಸಕ್ಸಸ್ ಆದರೆ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಮ್ಮಲ್ಲಿ ಯಾರಾದರೂ ಈ ಥರ ಮನೆಯಿಂದ ಫುಡ್ ಬಿಸ್ನೆಸ್ನ ಆಪ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದೇ ಒಂದು ಸಲಹೆನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಫಸ್ಟು ನೀವಿರೋ ಕಡೆ ಲೊಕ್ಯಾಲಿಟಿಯಲ್ಲಿ ಮಾರ್ಕೆಟ್ನ ಅನಲೈಸ್ ಮಾಡಿ, ಅಲ್ಲಿ ಎಷ್ಟು ಫುಡ್ ಸ್ಟಾಲ್ಸ್ ಇದೆ, ರೆಸ್ಟೋರೆಂಟ್ ಇದೆ, ಹೋಟೆಲ್ಸ್ ಇದೆ. ಸೊ ಅಲ್ಲಿನ ವೆರೈಟೀಸ್ ಆಫ್ ಫುಡ್ಸ್ ಯಾವುದು ಡಿಮ್ಯಾಂಡಲ್ಲಿದೆ ಅದು ಇದೆಲ್ಲನೂ ಅನಲೈಸ್ ಮಾಡಿಬಿಟ್ಟು ಆಮೇಲೆ ನೀವು ಒಂದು ಫುಡ್ ಐಟಮ್ನ ಚೂಸ್ ಮಾಡಿಬಿಟ್ಟು ಆಮೇಲೆ ಬಿಸ್ನೆಸ್ನ ಶುರು ಮಾಡ್ಬೋದು. ನಾರ್ತ್ ಇಂಡಿಯನ್ಸು ಸಹಜವಾಗಿ ತಮ್ಮ ಮನೆಯಲ್ಲಿ ಇಡ್ಲಿ ದೋಸೆ ರೆಗ್ಯುಲರಾಗಿ ಮಾಡ್ಕೊಳ್ಳಲ್ಲ. ಅವ್ರಿಗೇನಾದರೂ ಇಷ್ಟ ಬಂದರೆ ತಿನ್ನೋದಕ್ಕೆ ಹೋಟೆಲ್ಸ್ ಇಲ್ಲ ರೆಸ್ಟೋರೆಂಟ್ಗೆ ಹೋಗ್ತಾರೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಫುಡ್ಡು ಡಿಮ್ಯಾಂಡಲ್ಲಿದೆ, ಅವರೆಲ್ಲನೂ ಮನೇಲಿ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಫುಡ್ನ ಚೂಸ್ ಮಾಡಿಬಿಟ್ಟು ಮನೆಯಿಂದ ಈ ಥರ ಸರ್ವಿಸ್ ಕೊಡ್ತಾಯಿದ್ದೀನಿ. ಅದೇ ರೀತಿ ನೀವಿರೋ ಸರೌಂಡಿಂಗ್ಸಲ್ಲಿ ಯಾವ ಥರ ಜನ ಇದ್ದಾರೆ ಮತ್ತು ಅವರ ಫುಡ್ ಹ್ಯಾಬಿಟ್ಸ್ ಏನು ಅದನ್ನು ಸ್ವಲ್ಪ ಅರಿತು ನೀವು ಬಿಸ್ನೆಸ್ನ ಶುರು ಮಾಡಿದ್ರೆ ಮೊದಲನೇ ದಿನದಿಂದನೇ ಸಕ್ಸಸ್ ನಿಮ್ಮದಾಗುತ್ತೆ. ಫಾರ್ ಎಕ್ಸಾಂಪಲ್ ಡೆಲ್ಲಿಯಲ್ಲಿ ಒಬ್ಬರು ವಡಪಾವ್ಗಳು ಅಂತ ತುಂಬ ಫೇಮಸ್ ಆದರು. ಅದನ್ನು ಲಿಮಿಟೆಡ್ ಟೈಮಲ್ಲಿ ತುಂಬ ಫೇಮಸ್ ಆಗಿದ್ದು ಅವರು ಏನು ಮಾಡಿದ್ರು ಗೊತ್ತಾ, ಮುಂಬೈನ ಡಿಶ್ ಆದ ವಡಪಾವ್ನ ಡೆಲ್ಲಿಯಲ್ಲಿ ಸೇಲ್ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ರು. ಸೊ ಡಿಮ್ಯಾಂಡ್ ಹೆಚ್ಚಾಯಿತು. ಯಾಕಂದರೆ ಈ ವಡಪಾವ್ ಅನ್ನೋದು ಮುಂಬೈನ ಒಂದು ಐಟಮು, ಡೆಲ್ಲಿಯಲ್ಲಿ ಎಲ್ರಿಗೂ ಸಿಕ್ಕಿದಾಗ ಡಿಮ್ಯಾಂಡ್ ಅಂತೂ ಹೆಚ್ಚಾಯಿತು. ಸೊ ಅದರಿಂದ ಅವ್ರಿಗೆ ಬೇಗ ಸಕ್ಸಸ್ ಸಿಕ್ತು. ಸೊ ಹೀಗೆ ಯಾರು ಬೇಕಾದರೂ ಫುಡ್ ಬಿಸ್ನೆಸ್ನ ಶುರು ಮಾಡ್ಬೋದು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ನಮ್ಮ ಫ್ಯಾಮಿಲಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್.